ಮೂರ್ನಾಲ್ಕು ದಿನ ಆತು. ಯಾಕೆ ಗುಂಡಮ್ಮಕ್ಕ ದಿನ ಮಂತೇರಿ ಬರಾಕಿ ಎದಕ್ಕ ಬರವಳ್ಳ ಅಲ್ಬ? ಹೌದಾ, ನಾನು ಮುಂಜಾನಿಂದ ದಾರಿ ಕಾಯ್ತೀನಿ ಬರ್ತಾ ಬರ್ತಾ ಅಂತಂದ್ರೆ ದಿನ ಒಂದ್ ತಾಸನ ಬಂದ್ ಹೋಗೈತಿ. 3 ದಿನ ಆಯ್ತು ಬಂದೇ ಇಲ್ಲ. ಈಗ ನಾನು ಹೋಗಿ ಬಂತ ಹಂಗೆಲ್ಲ ಆಕಿ ಬರಕಲ್ಲ ಬರದ್ ಬಿಡಕ್ಕೆಲ್ಲ ಯಾಕೋ ಬಿಟ್ಟ ಅಂದ್ರೆ ಆರಾಮ್ಗಿರಮ್ ಏನ್ ಐತೆ ಇಲ್ಲ. ಹೋಗಿ ಕೇಳ್ಕೊಂಬರ್ತನ. ರಾತ್ರಿ ಊಟಕ್ಕ ನಿನ್ಗೇನ್ ಮಾಡಕ್ ಹೇಳವ ಅದ್ ಮಾಡಿ ಹೋಗಿ ಕೇಳ್ಕೊಂಬರ್ತೀನಿ. ಅದಕ್ ಬಂದೇ ಇಲ್ಲ ಗುಂಡಮ್ಮಕ್ಕ. ಆರಾಮ್ಗಿರಂಗಿಲ್ಲ ಏನ ಕೇಳ್ಕೊಂಬರ್ತೀನಿ. ನಿನಗೇನ್ ಬೇಕು ಹೇಳವ ಅದ್ನ ಮಾಡ್ತಾರ ರಾತ್ರಿ ಊಟಕ್ಕೆ. ಅದು ಅವ ಈಗ ನಮ್ಮ ಮನೆಯವ್ರಿಗೆ ಫೋನ್ ಹಚ್ಚಿದ್ದೆ. ಅವರು ನಾನು ಒಟ್ಟಿಲಿದ್ದೀನಿ ಅನ್ನೋದು ಸುದ್ದಿ ಗೊತ್ತಾದ್ರಿಂದ ನಾನು ನೋಡಕ ಬಂದಿಲ್ಲಲ್ಲ, ಇವತ್ ಬರ್ತನಂದಾರ. ಈ ಬಸ್ ಐತಾರಂತ ರಾತ್ರಿ 9 ಬರ್ತಾರ. ಅದಕ್ಕವ ನನ್ಗುನು ಸ್ವಲ್ಪ ಇದು ಮೊನ್ನೆ ಗುಂಡಮ್ಮಕ್ಕನವ್ರ ಹೊಲಕ್ ಹೋಗಿ ಮಾವಿನಕಾಯಿ ಹರ್ಕೊಂಡ್ ಬಂದಿಯಲ್ಲ, ಮುಳಿ ಹುಳಿ ಅನ್ನೋದ್ ನೋಡಂಗಾಗೈತಿ. ಮಾವಿನಕಾಯಿ ಚಿತ್ರಾನ್ನ ಮಾಡಕ್ ಬರ್ತಾನವ ನಿನ್ಗೆ. ಅವ ಮಾಡ್ತಿದ್ಯಲ್ಲ ಅದ್ನ ಮಾಡವ, ಆದ್ರ ಸ್ವಲ್ಪ ಜಾಸ್ತಿ ಮಾಡವ. ನೀನ್ ಅಳಿಯ ಬರಕತ್ತೇನಂತ. ಹೌದೇನೋ ಸುಮ್ಮ, ಹಂಗಾರ ಅಳಿಯಂದ್ರ ಬರಕತ್ತಾರನ? ಬೇಸ್ ಆತ್ ಬಿಡ ಬಂದಿದ್ದು. ಇಲ್ಲ ಮನೆ ಪಕ್ಕದವ್ರ ಎಲ್ಲಾರು ಸುಮ್ಮ ವಕೀಲಗಳಿಂದ ಅವ್ರವ್ರ ಒಬ್ರು ಬಂದಿಲ್ಲ ಅಂತ ಕೇಳ್ಕತ್ತಿದ್ರ. ಅಳಿಯಂದ್ರ ಬರಕತ್ತಿದ್ರ ಬೇಸ್ ಆತ್ ಬಿಡವ. ಹಂಗಾರೇನು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋಣ ನೀನು? ಸರಿ ತಗೋ, ಒಂದು ಸೇರು ಮಾಡ್ತಿದ್ವಿ ದಿನ, ಒಂದ್ ಸೇರು ಪಾ ಮಾಡ್ತ. ಸರಿ ತಗೋರ. ನಾವು ಬರ್ತಾ ಇದ್ದಾರಂತ ಸ್ವಲ್ಪ ಜಾಸ್ತಿ ಮಾಡ್ಬಿಡವ. ಸರಿ ಆಯ್ತು. ಒಳಗ ಕರೆಂಟ್ ಒಂದಿಲ್ಲ, ಕುದಿಸ್ತೈತಿ. ನೀನೇನೋ ಇಲ್ಲೇ ಇರೋ, ತಣ್ಣ ಗಾಳಿ ಬಿಟ್ಟೈತಿ. ನಾನು ಹೋಗಿ ಮಾಡ್ತೀನಿ ಬೇಕಾರೆ ಅಡಿಗೆ. ನೀನ್ ಇಲ್ಲೇ ಕುಂದ್ರಿ, ಬಂದ್ರ ಬರ್ಬೋದು ಬೀಗ್ರು. ನಾನು ಅಡಿಗೆ ಮಾಡಕ್ ಹೋಗ್ತಾಗ. ಸರಿ ಕಣವ್ವ. ಬಸ್ರಿ ಬೈಕಿನ ಎಲ್ಲಾನು ಕೇಳಿದ್ರ ಮಾಡಿಕೊಡ್ಬೇಕವ. ಇಲ್ಲಂದ್ರ ಹುಟ್ಟಿದ ಹುಡುಗ ಕಿವಿ ಸೋರ್ತೈತಿ. ನಮ್ ಸುಮೇನ ನಮ್ ಮನೆಗೆ ಇರ್ಲಾರ್ದು ಏನ್ ಕೇಳಿಲ್ಲ. ಅದ ಮಾವಿನಕಾಯಿ ಅಲ್ಲ ಅದ ಮನ್ಯಾಗ ಮಾವಿನಕಾಯಿ ಚಿತ್ರಾನ್ನ ಕೇಳಲ್ಲ. ಜಲ್ದಿ ಮಾಡಿದ್ರಾಯ್ತು. ಮತ್ತೆ ಬೀಗರು ಬರ್ತಾರಂತ ಈಗ. ಮತ್ತೆ ನಾನು ಅಡಿಗೆ ಕೊಡೋದ ಇದ್ರ ಏನೋ ನಿಮ್ಮಮ್ಮ ಮಾತಾಡೋಳ್ಳ ನನ್ ಜೊತೆ ಅನ್ನಕತ್ತೆ ಅಂದ್ಬಿಟ್ರ. ಮತ್ತೆ ಜಲ್ದಿ ಮಾಡಿ ಬೀಗರು ಬರ್ತಾರನ. ಸರಿ. ಮಾವಿನಕಾಯಿ ಮೊನ್ನೆ ತಂದಿದ್ವಿ, ಇಲ್ಲೇ ಇಟ್ಟಿನಿ. ಎಲ್ಲ ತಗೊಂಬಂದು ಶೇಂಗಾ ಕಡ್ಲೆ ಬೇಳೆ ಎಲ್ಲ ಇಟ್ಕೊಂಡ್ ಕುಂತ್ರಾತು. ಹಂಗಾದ್ರ ಜಲ್ದಿ ಮಾಡಕ್ ಬರ್ತೈತೆ. ಎಲ್ಲ ಕುತ್ಕೊಂಡು ಎಲ್ಲ ಕುಂತ್ಕೊಳೋದು ಎದ್ದಳೋದೇನು ಎಲ್ಲ ತಂದು ಇಟ್ಕೊಂಡ್ಬಿಟ್ಟು ಎಲ್ಲ ಮಾಡಕ್ ಬರ್ತೈತೆ ಕುತ್ಕೊಂಡು. ಎಲ್ಲ ಮೇಲೆ ಇಟ್ಕೊಂಡ್ಬಂದಿನಿ. ಮೆಲ್ಲಕ್ ಹೋಗ್ಬೇಕಪ್ಪ. ಮತ್ತೆ ಅಲ್ಲಾಡಿ ಹೋಗ್ತಿದ್ರ ಎಲ್ಲಿ ಟೆನ್ಷನ್ ಕುಂದರಲ್ಲ. ಮೆಲ್ಲಕ್ ಹೋದ್ರಾಯ್ತು. ಯಾಕ ಮಧ್ಯಾಹ್ನ ಅನ್ನಾಗೈತಂತಂದು ಸ್ವಲ್ಪ ಜಾಸ್ತಿನ ಮಾಡಿದ್ವಿ. ಹೆಂಗನ ಉದಿದ್ರ ಐತಿ, ಇನ್ನೂ ಬಿಸಿ ಐತಿ. ಇದನ್ನ ಮಾಡಿದ್ರ ಆಯ್ತು ಬಿಡು. ನಾನು ಇರ್ಲಿ ಮತ್ತೆ ಮಾಡ್ಬೇಕು ಅನ್ಕೊಂಡಿದ್ದೆ. ಇದ ಸಾಕಾತೈತ್ ಬಿಡು. 3 ಅದಾಳಿ ಅಂದ್ರಿಗೆ ನಾನೀಗ ಮಂಗಳಿಗೆ ಇಷ್ಟೇ ಸಾಕು. ಇಷ್ಟಾಗ ಮಾಡಿದ್ರ ಆಯ್ತು. ಅದೇ ಕೊತ್ತಂಬರಿ ಎಲ್ಲ ಕಟ್ ಮಾಡಿದ್ದೆ ಐತಿ. ಈಗ ಒಂದ್ 2 ಹಸಿಮೆಣಸಿನಕಾಯಿ ಮುರ್ಕೊಂಡು ಮಾವಿನಕಾಯಿನ ಸ್ವಲ್ಪ ಇದು ಕೊಬ್ಬರಿ ಹೆಚ್ಚಿದ್ರಾಗ ಸಣ್ಣಗೆ ಹೆಚ್ಚಕೊಂಡ್ರೆ ಆಯ್ತು. ದೊಡ್ಡ ಮಾವಿನಕಾಯಿ ಇಟ್ಟನ ಮಾವಿನಕಾಯಿ ಮ್ಯಾಗ ಸಿಪ್ಪಿ ಎಲ್ಲ ತೆಗಿಯತ್ಲೆ ಒಂದು ಇದಾಗ್ಬಿಡ್ತೈತಿ. ಎಂತಾಗೈತ ಮಾವಿನಕಾಯಿ ಮ್ಯಾಗ ಸಿಪ್ಪಿ ತೆಗದ್ನೆ ತೆಗಿಯೋಟಾಗೈತಿ ನೋಡಿ. ಸಾಕು, ಇಷ್ಟೇ ಸಾಕು. ಮತ್ತೆ ಜಗ್ಗಿ ಹುಳಿ ಆಗ್ಬಿಡ್ತೈತಿ. ದೊಂಡ ಸಾಕು ಮಾವಿನಕಾಯಿ. ದೊಂಡ ಸಣ್ಣ ತುರಿದು ಮಾಡಕತ್ತಿದ್ರ ಆಯ್ತು. ಸಾಕು, ತುರಿದು ಸಾಕು. ಮತ್ತಿನ್ನ ಸ್ವಲ್ಪ ಇದು ಮಾಡಿದ್ರ ಒಳಗಡೆ ಒಟ್ಟ ಕೂಡ ಬಂದ್ಬಿಡ್ತೈತಿ. ಈಟ ಸಾಕು ಬಿಡು. ಮೆಣಸಿನಕಾಯಿನ ಇಷ್ಟು ಕಟ್ ಮಾಡ್ಕೊಂಡಿಲ್ಲ. ಖಾರ ಸುಮ್ಮ ಬಾಳ ಸಿಕ್ಕಿನಲ್ಲ. ಮತ್ತೆ ಹೊಟ್ಟೆ ಕೆಟ್ಟೋಗ್ತೈತಿ. ಸಾಕು ಬಿಡಿ. ಇನ್ನೊಂದ್ 2 ಹಾಕ್ಬೇಕಂತ ಮಾಡಿದ್ವಿ. ಅದ್ರಾಗ ಮೆಣಸಿನಕಾಯಿ ಜಲ್ದಿ ಖಾರ ಅದಾವ. ಸಾಕು ಬಿಡಿ, ಇಷ್ಟ ಇರ್ಲಿ.
ಹಸಿಮೆಣಸಿನಕಾಯಿ ಎಲ್ಲ ಕರೆಕ್ಟ್ ತೆಗೆದು ಮಾಡ್ಬೇಕಾಯ್ತು. ಏನೋ ಒಂದು 10 ನಿಮಿಷದ್ದಾಗುತ್ತಲ್ಲ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲಾನು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಆಯ್ತು. ತವ ಕಾದಿದೆ, ಎಣ್ಣೆನು ಕಾದಿದೆ. ಕಡಲೆಬೇಳೆ, ಶೇಂಗಾ, ಜೀರಿಗೆ, ಸಾಸಿವೆ ಹಾಕೊಂಡ್ರೆ ಆಯ್ತು. ಶೇಂಗಾನು ಕಡಲೆಬೇಳೆನು ಚೆನ್ನಾಗಿ ಬೆಂದವ. ದಯವಿಟ್ಟು ಅವನ್ನ ಕಟ್ ಮಾಡ್ಕೊಂಡಿರ ಮೆಣಸಿನಕಾಯಿ ಹಾಕಲ್ಲ. ಹಾಕಿಷ್ಟ ಹಸಿಮೆಣಸಿನಕಾಯಿ ಮತ್ತೆ ಬಹಳ ಖಾರ ಆಗ್ತೈತೆ ಅನ್ಸ್ತದೆ. ಇಷ್ಟ ಸಾಕು. ತುರ್ದಿದ್ದೊಂದು ಮಾವಿನಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ರೆ ಆಯ್ತು. ಸ್ವಲ್ಪ ಕೊಬ್ಬರಿ ಪುಡಿ ಹಾಕಿದ್ರೆ ಆಯ್ತು. ಈಗ ಹೆಚ್ಚಿರೋ ಕೊತ್ತಂಬರಿ ಉಪ್ಪು ಹಾಕಿ ಆಮೇಲೆ ಅನ್ನ ಕಲಿಸ್ಬಿಟ್ರೆ ಆಯ್ತು. ಹಾಕಾಯ್ತು. ಸ್ವಲ್ಪ ತಗೊಂಡ ಚೌಡ್ ತಗೊಂಡು ಅಲ್ಲಾಡ್ಸಿ ಮಾಡಿದ್ರೆ ಅನ್ನ ಹಾಕ್ಬಿಟ್ರೆ ಆಯ್ತು. ಮಾಡಿರೋ ಅನ್ನನ ಹಾಕಿ ಕಲಿಸಿದ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯ್ತೈತಿ. ದೇವ್ರು ಬಂದ್ಮೇಲೆ ಊಟ ಮಾಡಿದ್ರೆ ಆಯ್ತು. ಅನ್ನ ಮಸಾಲೆ ಎಲ್ಲ ಬೇಸ್ ಮಿಕ್ಸ್ ಆಗಂಗ ಕಲಿಸ್ಬಿಟ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ. ನೀಟಾಗಿ ಕಲಿಸಾಯ್ತು. ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದಾಯ್ತು. ಇನ್ನ ಬೀಗರು ಬಂದಿಲ್ಲ ಅನ್ಸ್ತೈತಿ. ಸರಿ ಸುಮ್ಮ ಒಬ್ಬಳ ಕುಂತಾಳ ಅನ್ಸುತ್ತ. ಹೊರಕ್ ಹೋಗಿ ಬೀಗರು ಬರತನ ಸುಮ್ಮನೆ ಜೊತೆ ಮಾತಾಡ್ಕೊಂಡ್ ಕುತ್ಕೊಂಡ್ಬಿಟ್ರೆ ಆಯ್ತು. ಸರಿ ಫ್ರೆಂಡ್ಸ್, ಇವತ್ತು ಮಾವಿನಕಾಯಿ ಚಿತ್ರಾನ್ನ ಹೆಂಗ್ ಮಾಡ್ಬೇಕು ಅಂತಂದು ಸಂಪೂರ್ಣವಾಗಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ನಿಮ್ಗೆ ಏನಾದ್ರು ಬೇಕಾದ್ರೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ಬೇಕನ್ಸಿದ್ರೆ ಈ ವಿಡಿಯೋ ನೋಡ್ಕೊಂಡ್ ಬೇಕಾದ್ರೆ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ನೀಡಿ. ಹಂಗೆ ಇನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ಸಬ್ಸ್ಕ್ರೈಬ್ ಆಗೋದೇನೆ ತುಂಬಾ ಜನ ನೋಡ್ತಾ ಇದೀರಾ, ಹಂಗೆ ನೋಡ್ತಾ ಇದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾಕೆ ಸಬ್ಸ್ಕ್ರೈಬ್ ಆಗಲ್ಲ? ಯಾಕೆ ವಿಡಿಯೋ ಇಷ್ಟ ಆಗಲ್ಲ ನೀವು ಹೇಳ್ರಿ. ಇಲ್ಲಾಂದ್ರೆ ಏನಾದ್ರೂ ತಿದ್ದುಪಡಿ ಮಾಡ್ಕೊಳಕಂದ್ರೂ ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಅದನ್ನ ತಿದ್ಕೊಳಕ ಟ್ರೈ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಧನ್ಯವಾದಗಳು.